ದ್ರಾವಿಡ ಚಳುವಳಿಗೆ ಮೂಲ ಸೂತ್ರಧಾರಿ ಯಾರು ಅಂದರೆ ಕನ್ನಡಿಗರೇ, ಪೆರಿಯಾರು. ಆ ನೆಲದ ಜನ ಹೋರಾಟದ ಕಿಚ್ಚನ್ನ ಅವರು ಹಚ್ಚಿರು. ಅವತ್ತಿನಿಂದ ಇವತ್ತವರೆಗೂ ರಾಷ್ಟ್ರೀಯ ಪಕ್ಷಗಳು ಒಳಗಡೆ ಬರದಂತೆ ನೋಡಿಕೊಂಡಿದ್ದು ತಮಿಳುನಾಡು. ಅವರಿಗೆ ರಾಷ್ಟ್ರೀಯತೆ ಅನ್ನೋದಕ್ಕಿಂತ ಪ್ರಾದೇಶಿಕವಾಗಿ ಗಟ್ಟಿ ಬೇರನ್ನು ತಳಪಾಯವನ್ನು ಹಾಕ್ತೋರು ತಮಿಳುನಾಡಿನ ಹೋರಾಟಗಾರರು. ಅವತ್ತಿನ ಕಾಲಕ್ಕೆ ಹಿಂದಿಯ ದಬ್ಬಾಳಿಕೆಯಿಂದ ಏರಿಕೆ ತಮಿಳ್ ಮೇಲೆ ಆಗುತ್ತೆ ಅಂದಾಗ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ. 10 ಜನ ಸಾವನ್ನ ಹಪ್ತಾರೆ. ಆ ತಮಿಳುನಾಡಿನ ಸ್ವಾಭಿಮಾನದ ಕಿಚ್ಚು ಇವತ್ತು ಕೇಂದ್ರ ಏನಾದರೂ ತಮಿಳುನಾಡು ವಿಚಾರದಲ್ಲಿ ಏನಾದರೂ ಒಂದು ತೀರ್ಮಾನ ತಗೋಬೇಕಾದ್ರೆ 10 ಸಲ ಯೋಚನೆ ಮಾಡುತ್ತೆ. ದೂರದರ್ಶನ, ರಾಷ್ಟ್ರದ ಕೇಂದ್ರ ದೂರದರ್ಶನ ಇಡೀ ರಾಜ್ಯಗಳಲ್ಲಿ, ಎಲ್ಲ ರಾಜ್ಯಗಳಲ್ಲಿ ಹಿಂದಿಯಲ್ಲಿ ಪ್ರಸಾರ ಆಗುವಂಥ ವಾರ್ತೆ ತಮಿಳಲ್ಲಿ ಆಗುತ್ತೆ. ಆ ಸಂದರ್ಭಕ್ಕೆ ಹಿಂದಿಯಲ್ಲಿ ಆಗಿಲ್ಲ ಇಲ್ಲಿವರೆಗೂ. ಅವರು ಕರ್ನಾಟಕದ ನಮ್ಮ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ಹೆಸರಿನಲ್ಲಿ ತ್ರಿಭಾಷಾ ಸೂತ್ರವನ್ನು ನೀವು ಒಪ್ಕೊಂಡ್ರಿ. ಆದರೆ ತಮಿಳುನಾಡು ಪ್ರಾದೇಶಿಕವಾಗಿ ಸರ್ಕಾರಗಳು ಬಂದ ಕಾರಣ ಅವರು ತ್ರಿಭಾಷಾ ಸೂತ್ರವನ್ನು ಒಪ್ಕೊಳ್ಳಿಲ್ಲ. ದ್ವಿಭಾಷಾ ಸೂತ್ರ ಇವತ್ತಿಗೂ ಎಲ್ಲರೂ ದೇಶದಲ್ಲಿದ್ದರೆ ಅದು ತಮಿಳುನಾಡಲ್ಲಿ ಮಾತ್ರ. ಹಾಗಾಗಿ ನಮ್ಮ ವೈಫಲ್ಯತೆ ಏನಪ್ಪ ಅಂದರೆ ನಮ್ಮನ್ನು ಆಳುವ ಪ್ರಭುಗಳು, ನಮ್ಮನ್ನು ಆಳದಂಥ ರಾಷ್ಟ್ರೀಯ ಪಕ್ಷಿಗಳು ಇಲ್ಲಿವರೆಗೂ ನಡ್ಕೊಂಡ್ಬಂದಿದ್ದೆಲ್ಲ ಪ್ರಾದೇಶಿಕ ಪಕ್ಷ ಆಗಿದ್ದ ಕಾರಣ ಅವರು ದ್ವಿಭಾಷಾ ಸೂತ್ರವನ್ನು ಇಟ್ಕೊಂಡ್ರು. ನಮ್ಮ ರಾಷ್ಟ್ರೀಯ ಪಕ್ಷಗಳ ಗುಲಾಮಗಿರಿಯಲ್ಲಿ ರಾಜಕಾರಣ ಮಾಡಿದಂಥ ಕರ್ನಾಟಕದ ಜನ ತ್ರಿಭಾಷಾ ಸೂತ್ರವನ್ನು ನಾವು ಒಪ್ಕೊಂಡ್ರು. ಇವತ್ತು ಒಪ್ಕೋಬೇಕು ಅನ್ನೋದು ಅಲ್ಲ. ಹಾಗಾಗಿ ಇವತ್ತು ನಮ್ಮ ಜನ, ನಮ್ಮ ರಾಜಕೀಯ ವ್ಯವಸ್ಥೆ, ನಮ್ಮ ನಾಯಕರು ಇವತ್ತು ಒಂದು ಮನಗೊಳ್ಳಬೇಕಾದ ವಿಚಾರ ಏನಪ್ಪ ಅಂದರೆ, ನಾವು ಸಹ ದ್ವಿಭಾಷಾ ಸೂತ್ರವನ್ನು ನಾವು ಇನ್ಮೇಲೆ ಒಪ್ಕೋತೀವಿ ಹೊರತು ತ್ರಿಭಾಷಾ ಸೂತ್ರ ಒಪ್ಕೊಳ್ಳಲ್ಲ ಅನ್ನೋ ಧ್ವನಿ ಕರ್ನಾಟಕದ ರಾಜಕೀಯ ವ್ಯವಸ್ಥೆಯಲ್ಲಿ, ಸರ್ಕಾರಗಳ ವ್ಯವಸ್ಥೆಯಲ್ಲಿ ಮತ್ತು ಜನರ ವ್ಯವಸ್ಥೆಯಲ್ಲಿ ಕೇಳಿ ಬಂದರೆ ಬಹುಶಃ ಒಳ್ಳೆಯದಾಗುತ್ತೆ ನನ್ನ ಭಾಷೆಗೆ, ನನ್ನ ಸಂಸ್ಕೃತಿ, ನಮ್ಮ ನಾಡಿಗೆ ಅಂತ ಹೇಳಿ ನನಗನ್ಸುತ್ತೆ.